ಶಿವಮೊಗ್ಗದ ಕೋಟೆ ಶ್ರೀ ಮಾರಿಕಾಂಬಾ ದೇವಿ ದೇವಸ್ಥಾನದಲ್ಲಿ ಫೆಬ್ರವರಿ 24ರಿಂದ 28ರವರೆಗೆ ವೈಭವದ ಜಾತ್ರೆ ನಡೆಯಲಿದೆ. ಶಿವಮೊಗ್ಗದ ಶ್ರೀ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದ 2ನೇ ದಿನ ಜಾತ್ರೆಯ ಅಂಗವಾಗಿ ಗಾಂಧಿ ಬಜಾರ್ ಮುಖ್ಯದ್ವಾರದಿಂದ ಕೋಟೆ ಮಾರಿಕಾಂಬಾ ಗದ್ದುಗೆಗೆ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರೊಂದಿಗೆ ದೇವಿಯನ್ನು ತಂದು ಕೂರಿಸಲಾಯಿತು. ಭಕ್ತರಿಂದ ಹರಕೆ ಹಾಗೂ ಭಕ್ತಿಯಿಂದ ಪೂಜೆ ನೆರವೇರಿಸಲಾಯಿತು. ಶಿವಮೊಗ್ಗದ ಜನತೆಗಳಿಗೆಲ್ಲರಿಗೂ ಧನ್ಯವಾದಗಳು. ದೇವಸ್ಥಾನದ ಕಮಿಟಿಯವರಿಗೆ ತುಂಬ ಧನ್ಯವಾದಗಳು. ಈ ವರ್ಷ ಮಾರಿಕಾಂಬಾ ಜಾತ್ರೆ ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ. ತುಂಬ ಈ ಕಮಿಟಿಯವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂದರೆ ಆ ಒಂದು ಹೆಣ್ಮಕ್ಳಿಗಾಗಲಿ ಮಕ್ಕಳಿಗಾಗಲಿ ಯಾರಿಗೂ ತೊಂದರೆ ಆಗ್ದಂಗೆ ಮಾಡಿದ್ದಾರೆ. ಶಿವಮೊಗ್ಗದ ಪೊಲೀಸ್ನವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ತುಂಬ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ನಾನು ಇಲ್ಲಿ ನಮ್ಮ ಅಜ್ಜಿ ಕಾಲದಿಂದನೂ ನಾನು ಬರ್ತಾ ಇದ್ದೀನಿ. ನಮ್ಮ ಅಜ್ಜಿಯರು ಹೇಳ್ಕೊಟ್ಟಿರೋದು ಇಷ್ಟೇ, ಈ ಅಮ್ಮನಿಗೆ ನಡ್ಕೊಳ್ಳಿ, ಯಾವುದೇ ಥರ ನಿಮಗೆ ಅನ್ಯಾಯ ಆಗಲ್ಲ, ಯಾವುದೇ ಥರ ತೊಂದರೆ ಆಗಲ್ಲ ಅಂತ ಹೇಳ್ಕೊಟ್ಟಿದ್ರು. ನಾವು ತುಂಬ ನಡ್ಕೊತೀವಿ ದೇವರಿಗೆ. ತವ್ರ ಮನೆಯಿಂದ ಗಂಡನ ಮನೆಗೆ ಬರ್ಬೇಕಾದ್ರೆ ನನಗೊಂದು ಅದೊಂದು ಫೀಲಿಂಗ್ಸ್ ಇದೆಯಲ್ಲ, ಅದಿನ್ನೂ ಮರೆಯೋಕ್ಕಾಗಲ್ಲ. ಆ ಫೀಲಿಂಗ್ಸ್ ಅಂತೂ ನನಗೆ ಒಂಥರ ಮೈ ಜುಮ್ ಅನಿಸುತ್ತೆ. ಬಟ್ ಆ ತಾಯಿ ಮುಖ ನೋಡೋಕ್ಕೆ ಚಂದ. ಮಾರಿಕಾಂಬಾ ಜಾತ್ರೆಗೆ ಏನೇನು ಬೇಕೋ ಸುವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಮತ್ತು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಲ್ಲ ರೀತಿಯ ವ್ಯವಸ್ಥೆನೂ ಮಾಡಿದ್ದಾರೆ. 5 ದಿನಗಳ ಕಾಲ ಅದ್ಧೂರಿಯಾಗಿ ನಡೆಯುವ ಶ್ರೀ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಕ್ತಾದಿಗಳು ಬಿಸಿಲಿನಿಂದ ಬಳಲಬಾರದು ಎಂಬ ಕಾರಣಕ್ಕಾಗಿ ಶಿವಪ್ಪ ನಾಯಕ ಮಹಾದ್ವಾರದಿಂದ ಮತ್ತು ಕರ್ನಾಟಕ ಸಂಘದ ಬಳಿಯಿಂದ ಜರ್ಮನ್ ಟೆಂಟ್ ಹಾಕಲಾಗಿದೆ. ಇದರ ಜೊತೆಗೆ ಗಾಂಧಿ ಬಜಾರಿನ ಮಹಾದ್ವಾರದಲ್ಲಿ ಸುಮಾರು 22 ಅಡಿ ಎತ್ತರದ ಕಾಳಿ ದೇವಿಯ ಮೂರ್ತಿಯನ್ನ ನಿರ್ಮಿಸಿ ಅಲಂಕರಿಸಲಾಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ಅಲಂಕಾರವನ್ನು ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ತುಂಬ ಅದ್ದೂರಿಯಾಗಿ ಜಾತ್ರೆ ಮಾಡಿದ್ದಾರೆ. ಈ ಸರಿ ತುಂಬ ಹೂವಿನ ಅಲಂಕಾರ ಆಗಿರಲಿ, ತುಂಬ ವ್ಯವಸ್ಥೆ ಆಗಿರಲಿ, ಊಟದ ವ್ಯವಸ್ಥೆ ಆಗಿರಲಿ ಮತ್ತು ಕ್ಯೂ ಲೈನ್ ವ್ಯವಸ್ಥೆ ಆಗಿರಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಪ್ರತಿ 2 ವರ್ಷಕ್ಕೊಮ್ಮೆ ನಾವು ಬರ್ತಾನೆ ಇರ್ತೀವಿ. ತುಂಬ ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಕೇಳ್ಕೊತೀವಿ.